ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಿನ್ನೆಲ್ಲ ಮೊನ್ನೆ ಒಂದು ವಿಡಿಯೋ ಮಾಡಿದ್ನ ರಾಯಬಾಗ ಸರ್ಕಾರಿ ಹಾಸ್ಪಿಟಲ್ ಮತ್ತು ಹೆಸಕಾಂ ವಿದ್ಯುತ್ ಶಕ್ತಿ ಸರಬರಾಜು ನಿಗಮ ಹುಬ್ಬಳ್ಳಿದು ರಾಯಬಾಗದಲ್ಲಿ ವಿಭಾಗೀಯ ಕಚೇರಿಯಲ್ಲಿ ನಡೆಯುತ್ತಿರುವ ರೈತರ ಒಂದು ಲೂಟಿ ಪ್ರಕರಣ. ರಾಯಬಾಗದ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಡ್ತಾರ. ಇನ್ನು 4ನೇ ಸಾರಿ MLA ಹಾಕಾರ್ರಿ. ಯಾರವ್ರ? ದುರ್ಯೋಧನ ಐಹೊಳೆ. ನಾ ಏನು ಹೇಳಿದ್ನಿ, 7 ದಿವಸದ ಗಡುವು ಕೊಟ್ಟಿದ್ನಿ. ನೀವು ಇಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದ್ರೆ, ಈ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ, ದುರ್ಯೋಧನ ಐಹೊಳೆ ಅವರೇ ನೀವು ಭಾರಿ ಪ್ರಮಾಣದಲ್ಲಿ ಮತ್ತೆ ಗೆದ್ದು 4ನೇ ಸಲ MLA ಆಗ್ತೀರಿ, ಇಲ್ದಿದ್ರೆ ಸೋಲ್ತೀರಿ ಅಂತ ಹೇಳಿದ್ನಿ. ಆದ್ರೆ ತಡ ಮಾಡದೆ ತಕ್ಷಣ ಭೇಟಿ ಕೊಟ್ಟು ಅಲ್ಲಿ ಶಸ್ತ್ರಚಿಕಿತ್ಸೆಯ ಮುಖಾಂತರ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ, ಸಚಿವರಿಗೆ ದೂರವಾಣಿ ಮುಖಾಂತರ ಮಾತನಾಡಿದ್ದದನ್ನು ವಿಡಿಯೋ ನಾವು ಹಾಕಬೇಕಲ್ರಿ. ಹಾಗಾದ್ರೆ ದುರ್ಯೋಧನ ಐಹೊಳೆ ಒಂದು ಚಾಣಾಕ್ಷ ರಾಜಕಾರಣಿ, ಯಾರ ಜೊತೆನೂ ದ್ವೇಷ ಬೆಳೆಸಿಕೊಳ್ಳುವಂಥ ರಾಜಕಾರಣಿ ಅಲ್ಲ. ಈ ಬಡಬಗ್ಗರು ಬರುವಂಥ ಈ ಆಸ್ಪತ್ರೆಯಲ್ಲಿ ಯಾಕೆ ಹಣ ಲೂಡ್ತೀರಿ, ಯಾರು ಹಣ ವಸೂಲು ಮಾಡ್ತಾ ಇದ್ದಾರೆ, ಯಾರು ಬೇಡಾಕತ್ತಾರ, ಅದನ್ನೆಲ್ಲ ವಿಡಿಯೋ ಹಾಕಿದ ಪ್ರಕಾರ ತನಿಖೆ ಆಗ್ಬೇಕಂತೇಳಿ ತಕ್ಷಣ ಸೂಚನೆ ಕೊಟ್ಟಾರ, ನೋಟಿಸ್ಗಳನ್ನು ಜಾರಿ ಮಾಡ್ಯಾರ, ಎನ್ಕ್ವೈರಿ ಆಗೈತಿ. ಆದರೆ ಇಲ್ಲಿ ಒಂದು ಯಕ್ಷ ಪ್ರಶ್ನೆ. ಎನ್ಕ್ವೈರಿ ಅಂದ ತಕ್ಷಣ ಬೆಳಗಾವದಿಂದ ಒಬ್ಬ ಬರ್ತಾನ್ರಿ, 4-5 ಮಂದಿನ ತೊಗೊಂಡ ಬಂದು ಏನೋ ಎಲ್ಲ ನಾ ಬರಾಬರ ಐತೆ ಅಂತೇಳಿ ಹಣ ವಸೂಲು ಮಾಡ್ಕೊಂಡು ಹೋಗ್ತಾನೆ ದುರ್ಯೋಧನ ಐಹೊಳೆ ಅವರ. ಅಲ್ಲಿ ಒಂದು ನೀವೇನು ಕೆಲಸ ಮಾಡ್ರಿ ದುರ್ಯೋಧನ ಐಹೊಳೆ ಅವರೇ, ಆ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಯಾವ ಉಸ್ತುವಾರಿ ಅದಲ್ಲ, ಅವಂಗ ಮೊದಲು ಅಲ್ಲಿಂದ ಗೇಟ್ ಪಾಸ್ ಕೊಡ್ರಿ. ಆ ಗೇಟ್ ಪಾಸ್ ಕೊಟ್ರ ಮಾತ್ರ ಆ ಸರ್ಕಾರಿ ಆಸ್ಪತ್ರೆ ಸುಧಾರಣೆ ಆಕೈತೆ ಅಂತೇಳಿ ಅಲ್ಲಿ 100 ಜನ ನಮಗೆ ಫೋನ್ ಮಾಡಿ ಹೇಳಕತ್ತಾರ. ಅಲ್ಲಿ ಮೇನ್ ಇರುವಂಥ ಕಿಂಗ್ ಪಿನ್ ಅವನು ಮೊದಲು ಅಲ್ಲಿ ಮುಖ್ಯ ವೈದ್ಯಾಧಿಕಾರಿನೇ ಮೊದಲು ಎತ್ತಂಗಡಿ ಮಾಡಿಸ್ರಿ, ಸಸ್ಪೆಂಡ್ ಮಾಡಿಸ್ರಿ, ಅವಂಗೊಂದು ಶೋಕಾಸ್ ನೋಟಿಸ್ ಜಾರಿ ಮಾಡ್ರಿ, ಅವಂಗ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ರಿ. ದಕ್ಷ ಒಬ್ಬ ಒಳ್ಳೆಯ ವೈದ್ಯಾಧಿಕಾರಿಯನ್ನು ಅಲ್ಲಿ ತಗೊಂಬರ್ರಿ, ಒಳ್ಳೆಯ ಸಿಬ್ಬಂದಿನ ತಗೊಂಬರ್ರಿ. ಸೌಜನ್ಯದಿಂದ ಮಾತನಾಡುವಂಥ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೇಳಿ ವಿಧಾನಸೌಧ ಮೇಲೆ ಹೆಂಗೆ ಬರ್ದಾರಲ್ಲ, ಹಂಗೆ ಸರ್ಕಾರಿ ಆಸ್ಪತ್ರೆ ರಾಯಬಾಗದ ಕೆಲಸ ದೇವರ ಕೆಲಸ. ಇಲ್ಲಿರುವಂಥವರು ದೇವ ಸ್ವರೂಪದವರು, ಬರುವಂಥ ರೋಗಿಗಳು ಭಕ್ತರು ಪ್ರಸಾದ ಉಚಿತ ಕೊಡ್ತೀವಿ ಅಂತೇಳಿ ಬೋರ್ಡ್ ಹಾಕ್ತೀರಿ. ದುರ್ಯೋಧನ ಐಹೊಳೆ ಅವರೇ, ನೀವು ಮಾಡಿದ ಕಾರ್ಯ ದಕ್ಷತೆಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಾಕತ್ತೀವಿ. ಅಲ್ಲಿ ರಾಯಬಾಗದ ಜನತೆ ಭಾಳ ತುಂಬ ಖುಷಿಯಲ್ಲಿ ಅದಾರ. ಅಲ್ಲಿ ಯಾರೋ ನಿಮ್ಮನ್ನು ಸೋಲ್ಸಾಕ 100 ಕೋಟಿ ರೂಪಾಯಿ ತೊಗೊಂಬಂದರು ಸಹಿತ ಅದರ ಮುಂದೆ ಇನ್ನು ಆಟ ನಡೆಯಂಗಿಲ್ಲ. ದುರ್ಯೋಧನ ಐಹೊಳೆ 4ನೇ ಬಾರಿ MLA ಆಗ್ತಾರ ಅನ್ನೋದು ಅವರ ಖಾಸ ಅಭಿಮಾನಿಗಳು ಮತ್ತು ಅವರ ವಿರೋಧ ಪಕ್ಷದವರು ಸಹಿತ ನಿನ್ನೆ ಆಸ್ಪತ್ರೆಗೆ ಭೇಟಿಯಾಗಿ ಕ್ರಮ ತೆಗೆದುಕೊಂಡಂಥ ಸುದ್ದಿ ನಮಗೆ ನೇರವಾಗಿ ವಿಡಿಯೋ ಹಾಕಿದ್ದ. ವಿಡಿಯೋ ಹಾಕಾಕತ್ತನ ನೋಡ್ರಿ. ಒಬ್ಬ ಶಾಸಕಗ 2 ರಿಂದ 2.5 ಲಕ್ಷ ಮತದಾರರು ಇರ್ತಾರ. ಪ್ರತಿಯೊಂದು ಗಮನ ಹರಿಸಕ್ಕೆ ಟೈಮ್ ಇರಂಗಿಲ್ಲ, ಸಾರ್ವಜನಿಕ ಸಮಸ್ಯೆ ನೋಡಕ್ಕೆ ಟೈಮ್ ಇರಂಗಿಲ್ಲ. ಆದರೂ ಈ ಎಚ್ಚರಗೊಳಿಸಕ್ಕೆ ಮಾಧ್ಯಮ ಐತಿ. ಇದೇ ನಂಬರ್ 1 ಚಾನಲ್ ಅಲ್ಲಿಯ ಪ್ರತಿಯೊಂದು ಘಟನಾವಳಿಗಳನ್ನು ದೃಶ್ಯದ ಮುಖಾಂತರ ತೋರಿಸಿದ ತಕ್ಷಣ ನೇರವಾಗಿ ದುರ್ಯೋಧನ ಐಹೊಳೆ ಹೋಗ್ತಾರ. ನಾ ಮೊದಲೇ ಹೇಳಿದ್ನಿ, ಈ ದುರ್ಯೋಧನ ಐಹೊಳೆ ಬಗ್ಗೆ ಸೌಜನ್ಯವತ ರಾಜಕಾರಣಿ, ಎಲ್ಲರ ಜೊತೆ ಕರೆದು ಮಾತನಾಡಿಸುವಂಥ ರಾಜಕಾರಣಿ, ಹೃದಯವಂತ ರಾಜಕಾರಣಿ. ಎಲ್ಲ ನಿಮ್ಮದ ಆಶೀರ್ವಾದ ರೀ, ನಿಮ್ಮ ಆಶೀರ್ವಾದ ಇರೋ ತನಕ ಶಾಸಕ ಇರ್ತನ್ರಿ ಅಂತಾನ ಈ ದುರ್ಯೋಧನ ಐಹೊಳೆ. ಇಂಥ ದುರ್ಯೋಧನ ಐಹೊಳೆನ ರಾಯಬಾಗದವ್ರು ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾರೋ ಅಲ್ಲಿ ಬಿರುಗಾಳಿ ಹಂಗೆ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು, ಅದು ಏನೂ ಕೌಂಟ್ ಆಗೋದಿಲ್ಲ. 4ನೇ ಸಾರಿ ಮತ್ತೆ ದುರ್ಯೋಧನ ಐಹೊಳೆ ಈ ರಾಜ್ಯದ ವಿಧಾನಸಭಾ ಪ್ರವೇಶ ಮಾಡ್ತಾರ, ಉನ್ನತ ಸ್ಥಾನದೊಂದಿಗೆ ರಾಯಬಾಗಕ್ಕೆ ಬರ್ತಾರ ಅನ್ನೋದೇ ವಿಶೇಷ ಸ್ಟೋರಿ ಅಲ್ರಿ. ಇದರ ಜೊತೆಗೆ 2ನೇ ವಿಡಿಯೋ ಮಾಡಿದ್ನಿ, ಮತ್ತೆ ಅದರಲ್ಲಿನೇ 2ನೇ ಶಾಸಕ ಮಹಾಶಯ P. ರಾಜು ಸಾಹೇಬರು ಇನ್ನೂವರೆಗೆ ಚಕಾರ ಎತ್ತಿಲ್ಲ. ಅವರು ಪಕ್ಷ ಸಂಘಟನೆ, ಧ್ವಜ ಸಂಘಟನೆ ಕಾರ್ಯಕ್ರಮದಾಗ ಭಾಳ ಬಿಜಿ ಆಗ್ಯಾರ ಕಾಯ್ತಿ. ಅದು ಇಂಪಾರ್ಟೆಂಟ್ ಅಲ್ರಿ. ರಾಜು ಅವರ ಬಡ ಜನರ ರಕ್ತ ಕುಡಿಯಾಕತ್ತಾರ ಸರ್ಕಾರಿ ದವಾಖಾನೆಯಲ್ಲಿ. ನೀವು ಸಮಭಾಗಿಯಾಗಿ ಅನಿರೀಕ್ಷಿತವಾಗಿ ಭೇಟಿ ಕೊಡಬೇಕಾಗಿತ್ತು. ಅಲ್ಲಿ ಹಿರಿಯ ಅಧಿಕಾರಿ ಭೇಟಿ ಕೊಡೋದ ಅವಶ್ಯಕತೆ ಇರಂಗಿಲ್ರಿ. ಶಾಸಕನು ಒಬ್ಬ ಜನಪ್ರತಿನಿಧಿ, ಅವನು ಒಬ್ಬ ದೊಡ್ಡ ಅಧಿಕಾರಿ ಇದ್ದಂಗೆ ಯಾವುದೇ ಕಚೇರಿಗೆ ಯಾವುದೇ ಪರ್ಮಿಷನ್ ಇಲ್ಲದೆ ನುಗ್ಗಬಹುದು, ದಾಳಿ ಮಾಡಬಹುದು, ನೋಡಬಹುದು, ಕಾಣಬಹುದು. ಭ್ರಷ್ಟಾಚಾರವನ್ನು ಬಯಲಿಗೆಳೆಯುವಂಥ ಶಕ್ತಿ P. ರಾಜು ವಿಧಾನಸಭಾದಾಗ ಹೆಂಗೆ ಎಳೆಯಾಗಿ ಸಂವಿಧಾನಾತ್ಮಕವಾಗಿ ಹೆಂಗೆ ಮಾತಾಡ್ತೀರಿ
ಆ ಮಾತಾಡಿದ ಪ್ರಕಾರ ನಡಿಬೇಕಲ್ರಿ ರಾಜು ಅವರು. ನೀವು ಮುಂದೆ ಶಾಸಕ ಆಗಿ ಆರಿಸಿ ಬರ್ಬೇಕಾದ್ರೆ ನಿಮಗೆ 7 ದಿವಸ ಟೈಮ್ ಕೊಟ್ಟೇನಿ, 2 ದಿವಸ ಅದು 5 ದಿವಸ ಉಳಿತು. ದುರ್ಯೋಧನ ಇವಳೆ ತಮ್ಮ ಕರ್ತವ್ಯ ನಿಭಾಯಿಸಿದ್ರೆ ಅವರು ನಮ್ಮ 100 ಅಂಕದಾಗ ಪಾಸ್ ಆಗಿ ಫಸ್ಟ್ ಕ್ಲಾಸ್ ಬಂದರು. ನೀವಿನ್ನ ಎಕ್ಸಾಮ್ ಕೂತೀರಿ, ನಿಮ್ಮದಿನ್ನ ನಾವು ಆನ್ಸರ್ ಪೇಪರ್ ಚೆಕ್ ಮಾಡಿಲ್ಲ. ಇನ್ನು 5 ದಿವಸ ಉಳಿತೈತಿ ಪಿ ರಾಜು ಅವರ. ನೀವು ಎಸ್ಕಾಮ್ದವ್ರ ಮೇಲೆ ಹೆಂಗೆ ದಾಳಿ ಮಾಡ್ತೀರಿ? ಅಲ್ಲಿರುವಂಥ ಭ್ರಷ್ಟ ಇಂಜಿನಿಯರ್ಗಳನ್ನ ಎಷ್ಟು ಮಂದಿನ ಅಲ್ಲಿಂದ ಹೊರಗೆ ಹಾಕ್ತೀರಿ? ಇದೇ MD ಭಾರತಿ ಮೇಡಮನ್ನು ಕರೆಸಿ ಯಾವ ರೀತಿಯಲ್ಲಿ ಕ್ರಮ ತಗೋತೀರಿ? ಇಂಧನ ಸಚಿವ ನಿಮ್ಮ ಸ್ನೇಹಿತ ಸುನೀಲ್ ಕುಮಾರ್, RSS ಸಿದ್ಧಾಂತದಿಂದ ಬಂದಂಥ ದಕ್ಷ ಸುನೀಲ್ ಕುಮಾರ್ ಜೊತೆ ಮಾತಾಡಿ ಅಲ್ಲಿರುವಂಥ ಕ್ಯಾನ್ಸರ್ ಭ್ರಷ್ಟಾಚಾರದ ಗಡ್ಡೆಯನ್ನು ಹೆಸ್ಕಾಂ ಸಂಪೂರ್ಣ ಸಾಮೂಹಿಕವಾಗಿ ವರ್ಗಾವಣೆ ಮಾಡಿದರೆ ಮಾತ್ರ ಪಿ ರಾಜು ನೀವು ಅಂಕ 100 ತಗೋತೀರಿ, ಪಾಸಾಗಿ MLA ಆಗ್ತೀರಿ. ಇಲ್ದಿದ್ರೆ ನಿಮಗೆ ಸೋಲು ಖಚಿತ. ದುರ್ಯೋಧನ ಒಳ್ಳೆ ಪಾಸ್ ಆಗ್ಯಾರ್ರಿ, 4ನೇ ಸಾರಿ MLA ಆಗ್ತಾರೆ. ಸಮೀಕ್ಷೆ ನಮ್ಮದು ಹೇಳ್ತೈತಿ, ಅಲ್ಲಿಯ ಅಭಿಮಾನಿ ಬಳಗ ಹೇಳ್ತೈತಿ. ನಿನ್ನೆ ರಾತ್ರಿಯಿಂದ ದೈನಂದಿನ ಫೋನು ನಮಗೆ ಮಲಗಾಕ ಬಿಟ್ಟಿಲ್ಲ. ಭಾರಿ ಮಾಡಿದಿ ಕಾಕ, ಸರ್ಕಾರಿ ದವಾಖಾನೆದಾಗ ನಡೆಯುತ್ತಿರುವ ಭ್ರಷ್ಟಾಚಾರ. ಇನ್ನು ಕರ್ನಾಟಕ ರಾಜ್ಯ ಅಷ್ಟಲ್ಲ, ಈಗ ರಾಜಕಾರಣ ಸುದ್ದಿ ಭಾಳ ಹೇಳ್ತಿ. ಭ್ರಷ್ಟಾಚಾರಕ್ಕೆ ಬಾ ಅಂಥೇಳಿ ಕರೆದಾಗ ನೀವು ನನಗೆ ಆಹ್ವಾನ ಕೊಟ್ಟೇರಿ. ಪಾಪಂತ ಆಹ್ವಾನವನ್ನು ಸ್ವೀಕಾರ ಮಾಡಿದ್ದೀನಿ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಪ್ರತಿ ಇಲಾಖೆಯ ಭ್ರಷ್ಟಾಚಾರದ ಹಗರಣಗಳನ್ನು ಎಳೆಯಾಗಿ ಬಿಡುಗಡೆ ಮಾಡಲಕ್ಕ ಇನ್ನು ನಾನು ನುಗ್ಗತನು, ನೀವು ನನಗೆ ಸಪೋರ್ಟ್ ಮಾಡ್ತೀರಿ. ಹಾಗಾದ್ರೆ ದುರ್ಯೋಧನ ಇವಳಿಗೊಂದು ಸ್ಪೆಷಲ್ ಲೈಕ್ ಮಾಡ್ರಿ, ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಅವರ ಮಗ ಮಾಡುತ್ತಿರುವ ಕಾರ್ಯಕ್ರಮಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸ್ರಿ. ಮುಂದೆ 4ನೇ ಸಲ ಆರಿಸಿ ಹೋಗೋ ಸಲುವಾಗಿ ಸಂಪೂರ್ಣ ಆಶೀರ್ವಾದ ಮಾಡ್ರಿ. ಇನ್ನು ಪಿ ರಾಜು ಕಾರ್ಯಕ್ರಮ ನೋಡುನು, ಆ ಶಾಸಕ ಏನು ಮಾಡ್ತಾನ ಅನ್ನೋದು ನೋಡ್ಕೊಂಡು ಮುಂದೆ ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೀನಿ. ಹಾಗಾದ್ರೆ ನಂಬರ್ 1 ಚಾನಲ್ ಭ್ರಷ್ಟಾಚಾರ ಮುಕ್ತ ಸಲುವಾಗಿ ಹೋರಾಟ ಮಾಡುತ್ತಿರುವುದು ನಿಮಗೆ ಗೊತ್ತಾಗೈತಿ. ನೀವು ಸಪೋರ್ಟ್ ಮಾಡತ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೊಂದು ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. ನೀವು ವಿಸಿಟ್ ಮಾಡ್ರಿ, ಯಾರು ತಪ್ಪು ಮಾಡತ್ತಾರಲ್ಲ ಅವ್ರ ಮೇಲೆ ಆಕ್ಷನ್ ತಗೋರಿ. ನೀವು ಯಾರು ಮುಲಾಜಿಲ್ರಿ, ಅದ ಯಾರು ಮುಲಾಜಿಲ್ಲ ಅಲ್ಲಿ ನನಗೆ ಹೇಳ್ಬೇಡ್ರಿ. ನೀವು ವಿಸಿಟ್ ಮಾಡಿ ಅವ್ರ ಮೇಲೆ ಯಾರು ಹುಡುಗವ್ರ, ಯಾರು ನರ್ಸ, ಯಾರು ಡಾಕ್ಟರ, ಯಾರು ಇಲ್ಲಿ ಭ್ರಷ್ಟಾಚಾರ ಮಾಡತ್ತಾರಲ್ಲ ಅವ್ರ ಮೇಲೆ ಆಕ್ಷನ್ ತಗೋರಿ. ನೀವು ಇಲ್ಲಾಂದ್ರೆ ನೀವ ಮತ್ತೆ DHO ಗಪ್ ಕೂತ್ರಿ ಅಂದ್ರೆ ನಾವು ಸಚಿವರಿಗೆ ಹೇಳ್ಬೇಕಾಗ್ತದೆ. ಭ್ರಷ್ಟಾಚಾರಕ್ಕೆ ನಮ್ದು ಇದನ್ನೇ ಇಲ್ಲ. ನಾವು ಯಾರಿಗೂ ನಾವು ಸಪೋರ್ಟ್ ಕೊಡಂಗಿಲ್ಲ, ಭ್ರಷ್ಟಾಚಾರದವ್ರಿಗೆ ಯಾರಿಗೂ ಸಪೋರ್ಟ್ ಕೊಡಂಗಿಲ್ಲ. ಅಲ್ರಿ ಬಡವ್ರ ರಕ್ತ ಇರೋದಂದ್ರೆ ಅದಕ್ಕೆ ಸರ್ಕಾರಿ ದವಾಖಾನೆ ಸರ್ಕಾರ ಹೆಸರು ಕೆಡ್ತಿದ್ರಿ. ಇದು ಸರ್ಕಾರಿ ದವಾಖಾನೆ ಅದಕ್ಕೆ ಬಡವ್ರ ಸಲುವಾಗಿ ಶ್ರೀಮಂತರ ಸಲುವಾಗಿ. ಇಲ್ಲಿ ಯಾರು ಶ್ರೀಮಂತರು ಯಾರು ಬರೋದಿಲ್ಲ, ಬಡವರ ಬರ್ತಾರೆ ಇಲ್ಲಿ. ಬಾರಿ ನೀವು ಇಲ್ಲ ಈಗ ಅದಲ್ರಿ, ಈಗ ಯಾರು ಹುಡುಗವ್ರ ಯಾರನ್ನ ಅದ್ರ ನೋಡಿರಿ ಇಲ್ಲ ನೀವು. ಅದಲ್ಲ ಅವ್ರ ಮೇಲೆ ನೀವು ಆಕ್ಷನ್ ತಗೊಳಂಗಿಲ್ಲ. ಈಗ ಮಾತಾಡಿದ ಅದ್ರಾಗ ಐತಿಲ್ಲ, ನರ್ಸ್ ಯಾರು ಮಾತಾಡಿದ್ರು ಮತ್ತ ಹುಡುಗಕ್ಕೆ ಯಾರು ಮಾತಾಡಿದ್ರು ಅದು ಗೊತ್ತಿಲ್ಲ ನಿಮ್ಗೆ, ನೋಡಿಲ್ಲ ಅವ್ರ. ಈಗ ಹುಡುಗವ್ರ ಯಾರು ರೊಕ್ಕ ಕೇಳಕತ್ತಾರು ಮತ್ತ ಅದು ಬರೋದಕ್ಕೆ ಪೇಷಂಟ್ ಮಾತಾಡಿಲ್ರಿ. ರೊಕ್ಕದ ಕೇಳ್ರಿ, ಹೇಳ್ರಿ ಫ್ರೀ ಸರ್ಕಾರ ದವಾಖಾನೆ ಸರ್ಕಾರದ ರೊಕ್ಕ ಬೇಡ್ರಿ ಹೇಳಿ ನಮ್ಗೆ. ಈಗೇನು ನಾವು ತೋರ್ಸಾಕ್ತಂದ್ರೆ ಈಗ ಮೊದಲು ಏನು ರೊಕ್ಕ ತಗೋದು ನೀವು ಒಬ್ಬರು ಸುಳ್ಳು ಹೇಳಿದ್ರೆ ಎಲ್ಲರೂ ಇದಾಗೈತಿ. ಕಸ ಹೊಡೆಯೋದ ಅವರ ವಿಚಾರ ಕೊಡೋದ ಹೇಳಿ